ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಸ್ಟೂಡೆಂಟು ಅವರು ಎಂಬ್ರಾಯ್ಡ್ರಿನೂ ಕಲ್ತಿದ್ರು. ಎಷ್ಟನೇ ಬ್ಯಾಚ್ ನಿಮ್ಮದು? 24th ಬ್ಯಾಚಲ್ಲಿ ಇದ್ರು ಅವರು ಎಂಬ್ರಾಯ್ಡ್ರಿನೂ ಕಲ್ತಿದ್ರು. ಆಮೇಲೆ ಟೈಲರಿಂಗ್ ಕಲಿಬೇಕು ಅಂತ ಇಲ್ಲಿಗೆ ಹುಡ್ಕೊಂಡು ಬಂದರು. ಅದಾದ್ಮೇಲೆ ಇವಾಗ ಅವ್ರ ಮನೆ ಏನಾಗಬೇಕು ನಿಮಗೆ, ಅವರ ಹಸ್ಬೆಂಡ ಅಕ್ಕನ ಮಗಳದು ಮದುವೆ ಇದೆ. ಸೊ ಹಾಗಾಗಿ ಬನ್ನಿ, ಹೌದು, ಮದುವೆ ಬ್ಲೌಸ್ಗಳೆಲ್ಲ ಒಂದೊಂದಾಗಿ ನನಗೆ ಕಾಟ ಕೊಟ್ಬಿಟ್ಟು ಮಾಡಿಸ್ಕೊಂಡು ಹೋಗಿದ್ರು. ಅಂದರೆ ಮಧ್ಯ ನಮ್ಮ ಬಟ್ಟೆಗಳ ಮಧ್ಯೆ ಅವ್ರದ್ದು ಒಂದೊಂದು ಹಾಕಿಸಿ ಆವಾಗವಾಗಲೇ ಸ್ಟಿಚ್ ಮಾಡಿಕೊಂಡ್ರು. ಟೈಲರಿಂಗ್ ಕೂಡ ಕಲ್ತಿರೋದ್ರಿಂದ ಇದೆಲ್ಲ ಬ್ಲೌಸಸ್ಸು ಅವರೇ ಕಟ್ ಮಾಡಿರೋದು. ಅವರೇ ಕಟ್ ಮಾಡಿ ನಮ್ಮ ವರ್ಕರ್ ಹತ್ರನೇ ಆಲ್ಮೋಸ್ಟ್ ಸ್ಟಿಚ್ ಮಾಡ್ತಿದ್ದಾರೆ. ಯಾಕಂದರೆ ಅವರಿಗೂ ಟೈಮ್ ಇಲ್ಲ, ಅದಕ್ಕೆ ಅವರು ಒಂದು ಸ್ವಲ್ಪ ಸ್ಟಿಚ್ ಮಾಡ್ಕೊಂಡಿದ್ದಾರೆ. ಇಲ್ಲೇ ಸ್ಟಿಚ್ ಮಾಡ್ತಿದ್ದಾರೆ. ಕಟಿಂಗ್ ಮಾತ್ರ ಎಲ್ಲ ಅವ್ರದ್ದೇ ಮಾಡಿದ್ದಾರೆ. ಚೆನ್ನಾಗಿ ಬಂದಿದೆ ಅಲ್ವಾ ಮನೆಯವರೇ? ಎಲ್ಲದೂ ಚೆನ್ನಾಗಿ ಬಂದಿದೆ ನೋಡಿ. ಚೆನ್ನಾಗಿದೆ ಈ ಬ್ಲೌಸು, ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದೊಂದು ಡಿಸೈನ್ ಮಾಡಿದ್ದೀವಿ ಅವ್ರದ್ದೇ ಸ್ಯಾರಿಗೆ. ಫ್ರಂಟಲ್ಲಿ ನೋಡಿ ಈ ಥರ ಮಾಡಿದ್ದೀವಿ. ಚೆನ್ನಾಗಿದೆ ಇದು ಕೂಡ ಡಿಸೈನು ನೋಡಿ. ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಡಿಸೈನ್ ಕ್ಲಿಯರಾಗಿ ಕಾಣಿಸಲ್ಲ ಅಂತೀರಾ, ಅದಕ್ಕೆ ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ಡಿಸೈನ್ ಯಾವ ಥರ ಮಾಡಿದ್ದೀವಿ ಅಂತೇಳಿ. ತುಂಬ ಇದೆ ಇವ್ರದ್ದು ಬ್ಲೌಸು. ಇದಿಷ್ಟೇ ಅಲ್ಲ, ಅವರು ಊರಿಗೆ ಹೋಗ್ತಾ ಇದ್ದಾರೆ, ನಾಳೆ ಊರಿಗೆ ಹೋಗ್ತಿದ್ದಾರೆ. ಅದಕ್ಕೆ ಇದಿಷ್ಟು ತಗೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಒಂದು 10-15 ಸೀರೆಗಳು ಇದೆಯಂತೆ ಬ್ಯಾಲೆನ್ಸು. ಅದಕ್ಕೆ ಊರಿಂದ ಬನ್ನಿ, ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಹಾಕ್ತಿರ್ತೀನಿ ಅಂತ ಹೇಳಿದ್ದೀನಿ ನೋಡಿ. ಇದು 3D ಡಿಸೈನು. ಮೊನ್ನೆನೂ ಮದುವೆ ಅವ್ರಿಗೆ ಮಾಡಿದ್ನಲ್ಲ, ಅದು ಇದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸ್ಲೀವ್ಸು ನೋಡಿ, ಈ ಥರ ಸ್ಲೀವ್ ಮಾಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ. ಇದೂ ಅಲ್ಲಿನೂ ಚೆನ್ನಾಗಿ ಕಾಣಿಸ್ತಿದೆ ನನಗೆ. ಇದೊಂದು ಮುಹೂರ್ತದ್ದು ಧಾರೆ ಸೀರೆ. ಇದಕ್ಕೆ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀವಿ ನೋಡಿ. ಈ ಥರ ಹ್ಯಾಂಡ್ ವರ್ಕ್ ಮಾಡಿಸಿದ್ವಿ. ಸ್ಲೀವ್ಸು ನೋಡಿ, ಈ ಥರ ಸ್ಲೀವ್ ವರ್ಕ್ ಮಾಡಿಸಿದ್ದೀವಿ, ಹ್ಯಾಂಡ್ ವರ್ಕು. ಇದು ಕೂಡ ಚೆನ್ನಾಗಿದೆ. ಎಲ್ಲನೂ ಕೂಡ ಪ್ರಿನ್ಸೆಸ್ ಕಟ್ಟೆ ಮಾಡಿಸ್ಕೊಂಡಿದ್ದಾರೆ. ಪ್ರಿನ್ಸೆಸ್ ಕಟ್ಟೆ ಚೆನ್ನಾಗಿದೆ ಅಂತೇಳಿ ಪ್ರಿನ್ಸೆಸ್ ಕಟ್ಟೆ ಸ್ಟಿಚ್ ಮಾಡಿಸಿದ್ದಾರೆ ಎಲ್ಲನೂ. ಇದು ಲೆಹೆಂಗಾ, ಅದು ಬ್ಲೌಸ್. ಆ್ಯಕ್ಚುಲಿ ಇದೆಲ್ಲ ತುಂಬ ಚಿಕ್ಕದು ಬೀಡ್ಸು. ಸ್ಟಿಚ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ನನ್ನ ಕತ್ರಿ ಎಲ್ಲ ಹಾಳಾಗಿದೆ, ಇದನ್ನು ಕಟ್ ಮಾಡಿಬಿಟ್ಟು. ಈ ಥರದ್ದೊಂದು ಲೆಹೆಂಗಾ. ಇದು ಹುಡುಗಿದ್ದೇನೆ, ಅವ್ರದ್ದು ಒಂದಿದೆ ಇನ್ನು ಈ ಥರದ್ದು. ಅದನ್ನು ಇನ್ನೂ ಸ್ಟಿಚ್ ಮಾಡಿಲ್ಲ. ಅವ್ರು ಊರಿಗೆ ಹೋಗಿ ಬಂದಮೇಲೆ ಮಾಡಿಸ್ತಾರೆ. ಈ ಥರ ಫುಲ್ ಸ್ಲೀವ್ ಇಟ್ಟು ಮಾಡಿಸಿದ್ದಾರೆ. ಎಲ್ಲ ವೇರ್ ಮಾಡಿ ನೋಡಿದ್ದಾರೆ, ಚೆನ್ನಾಗಿದೆ ಎಲ್ಲ ಬ್ಲೌಸಸ್ಸು. ನೋಡಿ, ಇದೊಂದು ನಮ್ಮ ರಾಲ್ಸನ್ ಮಿಷಿನಲ್ಲೇ ಮಾಡಿರೋದು ವರ್ಕು. ಈ ಥರ ನಿಮ್ದೇನಂದರೆ ಮನೆಯವರ ಸ್ಲೀವ್ದೊಂದು ಒಂದೊಂದು ರಿಪೀಟ್ ಆಗಿರ್ಬೋದು. ಬ್ಯಾಕ್ ಡಿಸೈನ್ ಏನು ರಿಪೀಟ್ ಆಗಿಲ್ಲ. ಸ್ಲೀವ್ ಡಿಸೈನ್ ಅದು ಬೇರೆ ನೋಡಿ. ಇದೊಂದು ಸಿಂಪಲ್ ಡಿಸೈನು ಈ ಥರ ಮಾಡ್ತಿದ್ದಾರೆ ಸ್ಲೀವಿಗೆ. ಈ ಥರ ಇದೊಂದು ವೆಲ್ವೆಟ್ಟು, ಎಲ್ಲ ವೆಲ್ವೆಟ್ ಬ್ಲೌಸು. ಇವಾಗ ಜಾಸ್ತಿ ವೆಲ್ವೆಟ್ ಬ್ಲೌಸು. ಪಾಪ ಅವರು ಥಿಕ್ನೆಸ್ ಕೊಡಬೇಕಲ್ವಾ, ಅವ್ರಿಗೂ ಕಷ್ಟನೇ ಇದರಲ್ಲಿ ಮಾಡೋಕ್ಕೆ. ಮಿಷಿನಲ್ಲಿ ಇದು ಜಾಸ್ತಿ ಒತ್ತಿ ಡಬಲ್ ಮಾಡಬೇಕು. ಹಾಗಾಗಿ ಇದು ನೋಡಿ, ಈ ಥರ ಕಟ್ ವರ್ಕಲ್ಲಿ ಮಾಡಿರೋದು. ಇದು ಕೂಡ ಚೆನ್ನಾಗಿ ಬಂದಿದೆ. ಫ್ರಂಟ್ ಶೇಪು ಈ ಥರ ಕೊಟ್ಟಿದ್ದೀವಿ. ಇದೊಂದು ನಾರ್ಮಲ್ ಸ್ಯಾರಿನೇ, ಬಟ್ ಸ್ಯಾರಿನಲ್ಲಿ ಬಾರ್ಡರ್ ನೋಡಿ, ಈ ಥರ ಬಾರ್ಡರ್ ಬಂದಿತ್ತು. ಪ್ಲೇನ್ ಇದೆಯಲ್ಲ ಅಂತೇಳಿ ಅದಕ್ಕೆ ಮ್ಯಾಚ್ ಆಗೋ ಥರ, ಈ ಬಾರ್ಡರಿಗೆ ಮ್ಯಾಚ್ ಆಗೋ ಥರನೇ ಮಾಡಿಸಿದ್ದೀವಿ ರಾಲ್ಸನ್ ಮಿಷಿನಲ್ಲಿ. ಫ್ಲವರು ಚೆನ್ನಾಗಿ ಮಾಡಿದ್ದಾರೆ, ಅದೇ ಥರನೇ ಮಾಡಿದ್ದಾರೆ, ಬಾರ್ಡರಿಗೆ ಮ್ಯಾಚ್ ಆಗೋ ಥರ. ಫ್ರಂಟಲ್ಲಿ ಈ ಥರ. ನಾನು ಫ್ರಂಟ್ ಕ್ಯಾಮ್ರಾದಿಂದ ತೋರಿಸ್ತಾ ಇರೋದ್ರಿಂದ ಇದು ಉಲ್ಟಾ ಕಾಣಿಸುತ್ತೆ ನಿಮಗೆ. ಇದು ರೈಟ್ ಸೈಡಿಗೆ ಮಾಡಿರೋದು ನೋಡಿ. ಇದೊಂದು ಡಿಸೈನು ತುಂಬ ಚೆನ್ನಾಗಿದೆ. ಇದು ನೋಡಿ, ಈ ಡಿಸೈನು ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಹತ್ರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದು ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದ್ರದ್ದು. ಸ್ಲೀವಿಗೆ ನೋಡಿ, ಈ ಥರ ಮಾಡಿದ್ದಾರೆ ನೋಡಿ. ಈ ಥರ ಮಾಡಿದ್ದಾರೆ. ಇದಾಯಿಲ್ಲ ನೋಡಿ. ಇದೊಂದು ಪ್ಯಾಟ್ರನ್ ಯಾವ ಥರ ಮಾಡ್ತಿದ್ದೀರಿ ಅಂತ
ಬೇಕು ಅಂದಿದ್ರು. ಎಲ್ಲ ಅವರ ರಿಲೇಟಿವ್ದೆ ಎಲ್ಲ ಬ್ಲೌಸಸ್ಸು ಸ್ವಲ್ಪ ಗ್ರ್ಯಾಂಡ್ ಮಾಡಿ ಅಂತ ಹೇಳಿದ್ರು. ಸೊ ಹಂಗಾಗಿ ಸ್ಲೀವಿಗೆ ಈ ಥರ ಮಾಡಿದ್ದೀವಿ ಬಾರ್ಡರು. ಇದಂತೂ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಇದು. ಸ್ಲೀವಿಗೆ ಈ ಥರ ಮಾಡಿ ಪಫ್ ಕೊಟ್ಟಿರೋದು. ಬ್ಯಾಕಲ್ಲಿ ಈ ಥರ ಸ್ವಲ್ಪ ಶೇಪ್ ಕೊಟ್ಟಿದ್ದೀನಿ, ಇಲ್ಲಿ ಲೀಫ್ ಶೇಪ್ ಕೊಟ್ಟಿದ್ದೀನಿ, ಈ ಥರ ಮಾಡಿದ್ದೀನಿ. ಫ್ರಂಟಲ್ಲೂ ಕೂಡ ನೋಡಿ ಈ ಥರ ಕರ್ವಲ್ಲಿ ಶೇಪ್ ಕೊಟ್ಟಿದ್ದೀವಿ. ಚೆನ್ನಾಗಿದೆ ಇದು, ಚೆನ್ನಾಗಿದೆ ಇದು. ಸ್ಟಿಚಿಂಗ್ ಅಂದರೆ ತುಂಬ ಗ್ರ್ಯಾಂಡ್ ಕಾಣಿಸ್ತಿದೆ. ಇದೊಂದು ಇದು ಕೂಡ ಸಿಂಪಲ್, ಇದೊಂದು ರಿಪೀಟ್ ಆಗಿದೆ. ಬೇರೆ ಬೇರೆ ಇದು ಸ್ಲೀವಿಗೆ ಈ ಥರ ಇದೊಂದು ಮಾಡಿಸಿದ್ದೀನಿ. ಇದು ಕೂಡ ಚೆನ್ನಾಗಿ ಮಾಡಿದರು ಡಿಸೈನು. ನಾನೊಂದು ಬುಕ್ಕಲ್ಲಿ ತೋರಿಸ್ದೆ ಅವ್ರಿಗೆ ಡಿಸೈನ್ ಈ ಥರ ಮಾಡಿ ಅಂತ ಹೇಳಿ. ಬಟ್ ತುಂಬ ಚೆನ್ನಾಗಿ ಮಾಡಿದರು. ಈ ಥರ ಚಿಕ್ಕ ಚಿಕ್ಕ ಫ್ಲವರ್ಗಳೆಲ್ಲ ಮಾಡೋದಿದೆಯಲ್ಲ, ತುಂಬ ಟೈಮು ತೊಗೊಳುತ್ತೆ, ಬಟ್ ಚೆನ್ನಾಗಿ ಮಾಡಿದ್ದಾರೆ. ಸ್ಲೀವಿಗೆ ಈ ಥರ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ. ಇದೊಂದು ನಮ್ಮದು ಕಂಪ್ಯೂಟರ್ ಮಿಷಿನಲ್ಲಿ ಮಾಡಿರೋದು. ಸ್ಲೀವಿಗೆ ಈ ಥರ ಸಿಂಪಲ್ಲಾಗಿ ಪೆಂಟೆಕ್ಸ್ ಬಾರ್ಡರ್ ಇರೋದ್ರಿಂದ ಸಿಂಪಲ್ಲಾಗಿ ಸೆಂಟ್ರಲ್ ಒಂದು ಫ್ಲವರ್ ಹಾಕಿದ್ದೀವಿ ಈ ಡಿಸೈನಿಗೆ. ಈ ಸ್ಯಾರಿ ನನ್ನ ಹತ್ರನೇ ತೊಗೊಂಡಿದ್ರು, ಅದಕ್ಕೆ ಈ ಥರ ಮಾಡಿದ್ದಾರೆ. ಅಂದರೆ ಪ್ಲೇನ್ ಬಂದರೆ ಚೆನ್ನಾಗಿರುತ್ತೆ, ಲೈನ್ಸ್ ಎಲ್ಲ ಬಂದರೆ ಅಷ್ಟು ಲುಕ್ ಇರಲ್ಲ. ಲೈನ್ಸ್ ಬಂದಿದೆ ಅದರಲ್ಲಿ. ಇದರಲ್ಲಿ ಸ್ಟ್ಯಾಂಡಿಂಗ್ ಬಫ್ ಮಾಡಿ ಸ್ಟಿಚ್ ಮಾಡಿದ್ದಾರೆ ನೋಡಿ, ಈ ಥರ ಡಿಸೈನ್ ಮಾಡಿರೋದು. ಸ್ಲೀವಿಗೆ ಈ ಥರ ಮಾಡ್ತಿದ್ವಿ ನೋಡಿ, ಎರಡು ಸ್ಲೀವ್ ಈ ಥರ ಸ್ಟ್ಯಾಂಡಿಂಗ್ ಬಫ್ ಮಾಡಿ ಸ್ಟಿಚ್ ಮಾಡಿದ್ದಾರೆ. ಫ್ರಂಟಲ್ಲಿ ಈ ಶೇಪ್ ಮಾಡಿದ್ದೀವಿ. ಮತ್ತು ಇದೊಂದು ಸೇಮ್ ಫಸ್ಟ್ ತೋರಿಸಿದ್ನಲ್ಲ ಅದೇ ಥರ ಡಿಸೈನ್ ಮಾಡಿರೋದು. ಇದಕ್ಕೂ ಸ್ಲೀವಿಗೆ ಸೇಮ್ ಈ ಥರ ಮಾಡಿರೋದು. ಇದೊಂದು ಡಿಸೈನು, ಇದು ಟೆಂಪಲ್ ಡಿಸೈನು. ನಿಮ್ಗೆ ಕಾಣಿಸಲ್ಲ, ಅದು ಹಾಕೊಂಡ್ಮೇಲೆ ಕರೆಕ್ಟಾಗಿ ಕಾಣಿಸುತ್ತೆ. ಈ ಥರ ಟೆಂಪಲ್ ಡಿಸೈನ್ ಬರುತ್ತೆ ಫ್ರಂಟಲ್ಲಿ ಈ ಥರ. ಸ್ಲೀವು ನಾರ್ಮಲ್ ಸಿಂಪಲಾಗಿ ಈ ಡಿಸೈನ್ ಮಾಡಿದೆ. ಇದೊಂದು ಬ್ಲೌಸು ಸಿಂಪಲ್ ಡಿಸೈನ್ ಮಾಡಿರೋದು. ಸ್ಲೀವಿಗೆ ನೋಡಿ ಈ ಥರ ಮ್ಯಾಂಗೋದು ಒಂದು ಬುಟ್ಟ ಹಾಕ್ಬಿಟ್ಟು ಸ್ಟಿಚ್ ಮಾಡಿದ್ವಿ. ಇದು ಕೂಡ ಇವ್ರದೇ. ಇದು ನಾರ್ಮಲ್ ಸ್ಯಾರಿ, ಆವಾಗಲೇ ಮಾಡಿಸಿದ್ರು, ಅಂಕಲ್ ಇದ್ದಾಗ ಮಾಡಿಸಿದ್ರು. ಅಂಕಲ್ ಮಾಡಿರೋದು ಡಿಸೈನು, ಬಟ್ ಇವಾಗ ಸ್ಟಿಚ್ ಮಾಡಿದ್ದಾರೆ ಅವರು. ನೆಟ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನೆಟ್ ಕೊಟ್ಟು ಒಂದು ಸ್ವಲ್ಪ ಸಿಂಪಲಾಗಿ ಸ್ಲೀವಿಗೆ ಏನಾದರೂ ಡಿಸೈನ್ ಮಾಡೋಣ ಅಂತ ಹೇಳಿ ಮಾಡಿಸಿದ್ರು ಆವಾಗಲೇ. ಇವಾಗ ಸ್ಟಿಚ್ ಮಾಡಿರೋದು ಚೆನ್ನಾಗಿದೆ. ಇದು ಕೂಡ ಪ್ಯಾಟ್ರನ್ ಬ್ಲೌಸು ಈ ಥರ ಮಾಡಿದ್ದಾರೆ. ಇದು ಕೂಡ ನಾರ್ಮಲ್ ಬ್ಲೌಸು ನೋಡಿ, ಈ ಥರ ಸ್ಟ್ಯಾಂಡಿಂಗ್ ಬಫ್ಬಿಟ್ಟು ಮಾಡಿದ್ದಾರೆ. ಫ್ರಂಟ್ ಬೇಕು ಅದು ನೆಕ್ಸ್ಟ್ ನೋಡಿ. ಇದೊಂದು ಪ್ರೊಸೆಸಿಂಗಲ್ಲಿದೆ. ಸ್ಲೀವ್ ಮಾತ್ರ ಹಾಕಿದ್ದೀನಿ. ಸೇಮ್ ನಾನು ಸ್ಟಿಚ್ ಮಾಡ್ಕೊಂಡಿದ್ನಲ್ಲ ಅದೇ ಥರದ್ದು ಮಾಡ್ಕೊಬನ್ನಿ ಅಂದಿದ್ರಂತೆ ಅವರಿಗೆ, ಅದೇ ಥರದ್ದು. ಇದು ಸ್ಲೀವು ಫ್ರಂಟ್ ಬೇಕು ಆಗಿಲ್ಲ, ನೆಟ್ ಸಿಗಲಿಲ್ಲ ಬ್ಲ್ಯಾಕ್ ಕಲರ್ದು, ಅದಕ್ಕೆ ಅದು ಪೆಂಡಿಂಗ್ ಇಟ್ಬಿಟ್ಟು ಬೇರೆದು ಹಾಕಿದ್ದೀನಿ. ಈಗೊಂದು ಹಾಕ್ತಾ ಇದ್ದಾರೆ, ಅದು ಎಂಗೇಜ್ಮೆಂಟ್ದು ಬ್ಲೌಸು ತುಂಬ ಚೆನ್ನಾಗಿದೆ. ರಾಲ್ಸಲ್ ಮಿಷಿನಲ್ಲಿ ಮಾಡ್ತಿರೋದು. ತೋರಿಸ್ತೀನಿ, ಅದು ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್. ಅದು ಒಂಥರ ಪ್ಯಾಟ್ರನ್ ಬೇರೆ ಮಾಡಿದೆ, ಚೆನ್ನಾಗಿದೆ. ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ಬೇಕು ಮನೆ. ನೆಕ್ಸ್ಟ್ ಮತ್ತೆ ತೋರಿಸೋಣ. ಅದು ಇಲ್ಲೇ ಇರುತ್ತೆ ಬಿಡಿ, ಸ್ಟಿಚ್ ಆಗಿ. ಇದಿಷ್ಟು ಬ್ಲೌಸು. ಇದೊಂದು ಬೇರೆ ಒಂದು ಈ ಥರ ಮಾಡಿದ್ದೀವಿ, ಸಿಂಪಲ್ ಡಿಸೈನು. ಇವಾಗ ತಗೊಂಡೋಗ್ತಾರೆ. ಇದೊಂದು ಬ್ಲೌಸ್ ರೆಡಿ ಆಗಿದೆ. ಇವಾಗ 2 ಬ್ಲೌಸ್ ಎಮರ್ಜೆನ್ಸಿ ರೆಡಿ ಮಾಡಬೇಕು. ಇವಿಷ್ಟು ನಮ್ಮ ಮಾನ್ಯವರ ಮದುವೆ ಬ್ಲೌಸ್ಗಳು.
ಯಾರಿಗೆಲ್ಲ ಇಷ್ಟ ಆಯ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು.